ಮಾನವನ ತಲೆಯ ಮೇಲಿರುವ ಕೂದಲಿನ ಸುಳಿ ಎನ್ನುವುದು ಸಾಮಾನ್ಯವಾಗಿ ಯಾರೂ ಗಮನಿಸದಷ್ಟು ಸಣ್ಣ ದೈಹಿಕ ಲಕ್ಷಣ. ಬಹುತೇಕ ಎಲ್ಲರಿಗೂ ಒಂದು ಸುಳಿ ಮಾತ್ರ ಕಾಣುತ್ತದೆ. ಆದರೆ ಕೆಲವರು ಈ ಸಾಮಾನ್ಯತೆಯಿಂದ ಸ್ವಲ್ಪ ಬೇರೆ, ಅವರಿಗೆ 2 ಸುಳಿಗಳು ಇರುತ್ತವೆ. ಹಳ್ಳಿಗಳಲ್ಲಿ ಅಥವಾ ಹಳೆಯ ತಲೆಮಾರಿನವರ ನಡುವೆ ಇಂತಹವರನ್ನು ನೋಡಿ, ಏನಪ್ಪ ನಿನ್ನ ಮದುವೆ 2 ಆಗೋದು ಖಚಿತ ಎಂದು ಕಿಚಾಯಿಸುವುದು ಒಂದು ರೂಢಿಯಾಗಿದೆ. ತಮಾಷೆಯಾಗಿ ಆರಂಭವಾದ ಈ ಮಾತು ಕೆಲವೊಮ್ಮೆ ಇಷ್ಟು ಗಂಭೀರವಾಗಿ ಪರಿವರ್ತಿತವಾಗುತ್ತದೆ. 2 ಸುಳಿ ಹೊಂದಿರುವವರೇ ಸಹ ಏನೋ ಇದರಲ್ಲಿ ಏನಾದರೂ ನಿಜ ಇರಬಹುದೇ ಎಂದು ಕುತೂಹಲಕ್ಕೆ ಒಳಗಾಗುತ್ತಾರೆ. ಜನರು ಜ್ಯೋತಿಷ್ಯ, ಜಾತಕ, ಮುಖರೇಖೆಶಾಸ್ತ್ರ ಇವುಗಳೊಂದಿಗೆ ಈ ಸುಳಿ ವಿಷಯವನ್ನು ಸೇರಿಸಿ ಮದುವೆಗಳ ಸಂಖ್ಯೆಯನ್ನು ಊಹಿಸಲು ಪ್ರಯತ್ನಿಸುತ್ತಾರೆ. ಆದರೆ ಇಂತಹ ನಂಬಿಕೆಗಳು ಹೇಗೆ ಹುಟ್ಟುತ್ತವೆ? ಮನುಷ್ಯ ಸಮಾಜದ ಸ್ವಭಾವವೇ ಅಪರೂಪವಾದುದನ್ನು ವಿಶೇಷವೆಂದು ಪರಿಗಣಿಸುವುದು. ಇತರರಿಗಿಂತ ಭಿನ್ನವಾಗಿ ಕಂಡುಬರುವ ಯಾವುದೇ ಲಕ್ಷಣಕ್ಕೆ ಜನರು ಕೆಲವು ಗೂಢಾರ್ಥಗಳನ್ನು ಕಲ್ಪಿಸುವುದು ಸಹಜ. ವಿಶ್ವದ ಜನಸಂಖ್ಯೆಯಲ್ಲಿ ಕೇವಲ 5% ಮಂದಿಗೆ ಮಾತ್ರ 2 ಸುಳಿಗಳಿರುತ್ತವೆ. ಅಂದರೆ ಇದು ಅಪರೂಪವಾಗಿರುವುದರಿಂದಲೇ ಅದು ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಯಾವುದಾದರೂ ಅಪರೂಪವಾದ ಲಕ್ಷಣಕ್ಕೆ ಅತೀಂದ್ರಿಯ ಅರ್ಥಗಳನ್ನು ಜೋಡಿಸುವ ಮಾನವ ಮನೋವೈಜ್ಞಾನಿಕ ಪ್ರಕ್ರಿಯೆಯು ಶತಮಾನಗಳಿಂದಲೇ ಕಂಡುಬರುತ್ತಿದೆ. ಈ ಸುಳಿಗಳಿಗೂ ಅಷ್ಟೇ ಆಗಿದೆ. ಹಳ್ಳಿಗಳಲ್ಲಿ ಒಂದು ನಗುವಿನ ಮಾತಾಗಿ ಶುರುವಾದ ನಂಬಿಕೆ ಕಾಲದ ಹೊಳೆಯಲ್ಲಿ ಗಂಭೀರ ಭವಿಷ್ಯ ಲಕ್ಷಣವೆಂಬಂತೆ ಬೆಳೆಯಿತು. ಮದುವೆ ಎಂಬುದು ಜನರ ಜೀವನದಲ್ಲಿ ದೊಡ್ಡ ಮತ್ತು ಪ್ರಭಾವಿ ಘಟನೆ. ಹೀಗಾಗಿ ಮದುವೆಗೆ ಸಂಬಂಧಿಸಿದ ಯಾವುದೇ ಚಿಕ್ಕ ಸೂಚನೆಗೂ ಸಮಾಜದಲ್ಲಿ ಹೆಚ್ಚಾದ ಮಹತ್ವ ದೊರಕುವುದು ಸ್ವಾಭಾವಿಕ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ ಮಾತನಾಡುವುದಾದರೆ 2 ಸುಳಿಗಳಿಗೂ ಮದುವೆಯ ಸಂಖ್ಯೆಗೆ ಇರುವ ಸಂಬಂಧವೆಂಬುದು ಸಂಪೂರ್ಣ ಅಸಂಬಂಧಿತ. ನಮ್ಮ ತಲೆಯಲ್ಲಿ ಸುಳಿ ಹೇಗೆ ಮೂಡುತ್ತದೆ? ಅದು ಎಷ್ಟು ಇರುತ್ತದೆ? ಯಾವ ದಿಕ್ಕಿಗೆ ತಿರುಗುತ್ತದೆ? ಇವೆಲ್ಲವೂ ನಮ್ಮ ಡಿಎನ್ಎಯಿಂದ ನಿಯಂತ್ರಿಸಲ್ಪಡುವ ವಂಶಾಗತ ಗುಣಗಳು. ನಮ್ಮ ಪೂರ್ವಿಕರಲ್ಲಿ ಯಾರಿಗಾದರೂ 2 ಸುಳಿಗಳಿದ್ದರೆ ಅದು ನಮಗೂ ಬರುವ ಸಾಧ್ಯತೆಯಷ್ಟೇ ಇದೆ. ಈ ವೈಶಿಷ್ಟ್ಯ ನಮ್ಮ ಭವಿಷ್ಯ, ವ್ಯಕ್ತಿತ್ವ, ಅದೃಷ್ಟ ಅಥವಾ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವ ಯಾವುದೇ ಲಕ್ಷಣವಲ್ಲ. ವಿಜ್ಞಾನದಲ್ಲಿ ಯಾವುದೇ ಅಧ್ಯಯನ ಈ ಸುಳಿಗಳ ಸಂಖ್ಯೆಯನ್ನು ಮದುವೆಗಳ ಸಂಖ್ಯೆಗೆ ಅಥವಾ ಜೀವನದ ಪ್ರಮುಖ ಘಟನೆಗಳಿಗೆ ಸಂಪರ್ಕಿಸಿರುವುದಿಲ್ಲ. ಅಂದರೆ 2 ಸುಳಿ ಸಮ 2 ಮದುವೆ ಎಂಬುದು ವೈಜ್ಞಾನಿಕ ಆಧಾರವಿಲ್ಲದ, ಕೇವಲ ಜನಾನುಮಾನದಿಂದ ಹುಟ್ಟಿದ ಸಮಾಜದ ನಂಬಿಕೆ ಮಾತ್ರ. ಆದರೂ ಇಂತಹ ನಂಬಿಕೆಗಳು ಜನರ ಬದುಕಿನಲ್ಲಿ ವಿಚಿತ್ರವಾದ ಪಾತ್ರವನ್ನು ವಹಿಸುತ್ತವೆ. ನಂಬಿಕೆಗಳು ವಿಜ್ಞಾನಕ್ಕಿಂತಲೂ ಹೆಚ್ಚು ಸಾಮಾಜಿಕ ಕಲ್ಪನೆಗಳಿಂದ ಬಲವಾಗುತ್ತವೆ. ಹಳ್ಳಿಗಳಲ್ಲಿ ಮನೆಗಳಲ್ಲೂ ಕುಟುಂಬ ಮತ್ತು ಬಂಧುಗಳ ಮಧ್ಯೆ ಮದುವೆಯ ವಿಷಯವೇ ದೊಡ್ಡ ಸಂಭಾಷಣೆ. ಈ ಸಂದರ್ಭದಲ್ಲಿ 2 ಸುಳಿಗಳ ವಿಚಾರವು ಒಂದು ವಿಶೇಷ ವಿಷಯವಾಗಿ ಪ್ರಸಾರಗೊಳ್ಳುತ್ತದೆ. ಕೆಲವರಿಗೆ ಇದು ನಗುಮಾತು, ಮತ್ತ ಕೆಲವರಿಗೆ ನಿಜವಾದ ಚಿಂತೆಯೂ ಆಗುತ್ತದೆ. ಕೆಲವರು ಸ್ವಲ್ಪ ಆತಂಕಪಟ್ಟು ನನಗೆ ನಿಜವಾಗಿಯೂ 2 ಮದುವೆ ಆಗುತ್ತದೆಯೇ ಎಂದು ಪ್ರಶ್ನಿಸುವ ಪರಿಸ್ಥಿತಿಗೂ ಬಂದುಬಿಡುತ್ತಾರೆ. ಒಂದು ಸರಳ ದೈಹಿಕ ಲಕ್ಷಣವೇ ಮಾನಸಿಕ ಒತ್ತಡದ ಮೂಲವಾಗಿಸಿಕೊಳ್ಳುವಷ್ಟು ಭ್ರಮೆಗಳು ಸಮಾಜದಲ್ಲಿ ಬೇರೂರಿರುವುದು ವಿಚಿತ್ರವಾದರೂ ಸತ್ಯ. ಇಂತಹ ನಂಬಿಕೆಗಳನ್ನು ದೂರಗೊಳಿಸುವುದು ವಿಜ್ಞಾನವನ್ನು ಜನರಿಗೆ ತಲುಪಿಸುವುದಕ್ಕಿಂತಲೂ ಹೆಚ್ಚು ಮಾನಸಿಕ ಹಾಗೂ ಸಾಮಾಜಿಕ ಅರಿವು ಮೂಡಿಸುವ ಕೆಲಸವಾಗಿದೆ. ಸುಳಿಗಳಂತಹ ದೈಹಿಕ ಲಕ್ಷಣಗಳು ನಮ್ಮ ಜೀವನದ ಗಾಢ ವಿಷಯಗಳನ್ನು ನಿರ್ಧರಿಸುವುದಿಲ್ಲ ಎಂಬ ಅರಿವು ಜನರಿಗೆ ಬೆಳೆಸಿಕೊಳ್ಳಬೇಕಾಗಿದೆ. ಮನುಷ್ಯನ ಭವಿಷ್ಯ ಅವನ ಆಯ್ಕೆಗಳು, ಮೌಲ್ಯಗಳು, ಅವಕಾಶಗಳು ಮತ್ತು ಸಮಾಜದ ಪರಿಸ್ಥಿತಿಗಳಿಂದ ರೂಪುಗೊಳ್ಳುತ್ತದೆ, ಕೂದಲಿನ ವಿನ್ಯಾಸದಿಂದ ಅಲ್ಲ. 2 ಸುಳಿ ಇದ್ದರೂ 1 ಸುಳಿ ಇದ್ದರೂ ನಮ್ಮ ಬದುಕಿನ ಪಥವನ್ನು ನಾವೇ ನಡಿಗೆಯಿಂದ ನಿರ್ಮಿಸುತ್ತೇವೆ. ಸುಳಿಗಳು ಎಂದರೆ ಕೇವಲ ಕೂದಲಿನ ಪ್ರಾರಂಭ ಬಿಂದುಗಳು, ಜೀವನದ ಭವಿಷ್ಯದ ಬಿಂದುಗಳಲ್ಲ.
ಸಮಾಜದಲ್ಲಿ ಹರಡುವ ಸುಳ್ಳು ಕಲ್ಪನೆಗಳನ್ನು ನಂಬುವ ಬದಲು ನಮ್ಮ ಜೀವನವನ್ನು ತಾರ್ಕಿಕವಾಗಿ ಅರ್ಥೈಸಿ ಸತ್ಯದ ಬೆಳಕಿನಲ್ಲಿ ನೋಡಲು ನಾವು ಕಲಿಯಬೇಕು. ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ 2 ಸುಳಿಗಳ ವಿಷಯವನ್ನು ನೋಡಿದಾಗ ಕೆಲ ಜ್ಯೋತಿಷಿಗಳು ಇದನ್ನು ವೈವಾಹಿಕ ಜೀವನದ ಏರುಪೇರುಗಳ ಸೂಚಕವೆಂದು ಹೇಳುವ ಪ್ರವೃತ್ತಿ ಕಾಣುತ್ತದೆ. 2 ಸುಳಿ ಇರುವವರು ಮನೋವೈಶಿಷ್ಟ್ಯದಲ್ಲಿ, ಚಿಂತನೆಗಳಲ್ಲಿ, ಸ್ವಭಾವದ ಚುರುಕಿನಲ್ಲಿ ಸಾಮಾನ್ಯಕ್ಕಿಂತ ವಿಭಿನ್ನರಾಗಿರುವ ಸಾಧ್ಯತೆಯಿದೆ ಎಂದು ಕೆಲವರು ನಂಬುತ್ತಾರೆ. ಈ ವಿಭಿನ್ನತೆಗೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆಯಲ್ಲಿಯೂ ಸ್ವಲ್ಪಷ್ಟು ತಾರತಮ್ಯ ಬರಬಹುದು. ಇದರಿಂದ ಮೊದಲ ಮದುವೆಯಲ್ಲಿ ಮನಸ್ಥಿತಿಯ ಭೇದಗಳು ಅಥವಾ ಕಲಹಗಳು ಎದುರಾಗಬಹುದು ಎಂದು ಕೆಲ ಜ್ಯೋತಿಷ್ಯ ವಲಯಗಳು ವಿಶ್ಲೇಷಿಸುತ್ತವೆ. ಮೊದಲ ಸಂಬಂಧದಲ್ಲಿ ಸಮನ್ವಯದ ಕೊರತೆ ಕಂಡುಬಂದರೆ 2ನೇ ಮದುವೆಯ ಸಾಧ್ಯತೆ ಸಹ ಹುಟ್ಟಬಹುದು ಎಂಬ ಅವರ ಅಭಿಪ್ರಾಯವೂ ಇರುತ್ತದೆ. ಆದರೆ ಇಂತಹ ಅಭಿಪ್ರಾಯಗಳು ಯಾವುದೇ ಅನುಭವಾಧಾರಿತ ನಿಯಮ ಅಥವಾ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಸತ್ಯವಲ್ಲ. ಅದು ಕೇವಲ ಜ್ಯೋತಿಷ್ಯ ಲೆಕ್ಕಾಚಾರಗಳಲ್ಲಿ ಕಾಣಿಸುವ ಒಂದು ಕಲ್ಪನೆ, ಒಂದು ಮಾದರಿ ಮಾತ್ರ. ಹೀಗಾಗಿ ಪ್ರಶ್ನೆ ಮತ್ತೆ ಉದ್ಭವಿಸುತ್ತದೆ, 2 ಸುಳಿ ಇದ್ದರೆ ನಿಜವಾಗಿಯೂ 2 ಮದುವೆ ಆಗುತ್ತದೆಯೇ? ಇದರ ಉತ್ತರ ವೈಜ್ಞಾನಿಕವಾಗಿ ಸ್ಪಷ್ಟ, ಖಂಡಿತ ಇಲ್ಲ. ಇದು ಸಂಪೂರ್ಣವಾಗಿ ಒಂದು ಮೂಢನಂಬಿಕೆ. ನಮ್ಮ ದೇಹದ ರಚನೆ, ನಮ್ಮ ಅಂಗಾಂಗಗಳ ವೈವಿಧ್ಯ, ನಮ್ಮ ಕೂದಲಿನ ಸ್ವಭಾವ ಇವುಗಳೆಲ್ಲವೂ ಪ್ರಕೃತಿ ಮತ್ತು ಜೀನ್ಸ್ಗಳ ಆಟ. ಮನುಷ್ಯನ ವೈವಾಹಿಕ ಜೀವನ, ಅವನ ಮಾನಸಿಕ ಬೆಳವಣಿಗೆ, ಅವನ ಸಂಬಂಧಗಳು, ಆಯ್ಕೆಗಳು, ಪರಿಸರ. ಕೂದಲಿನ ಸುಳಿಯನ್ನು ಮದುವೆಗಳಿಗೆ ಸಂಪರ್ಕಿಸುವ ಕಲ್ಪನೆ. ಕಣ್ಣಿನ ಬಣ್ಣವನ್ನು ಅದೃಷ್ಟಕ್ಕೆ ಅಥವಾ ಎತ್ತರವನ್ನು ಶಾರೀರಿಕ ಧೈರ್ಯಕ್ಕೆ ನೇರವಾಗಿ ಸಂಬಂಧಿಸುವಂತೆಯೇ ವೈಜ್ಞಾನಿಕವಾಗಿ ಖಾಲಿ ಊಹೆ. ಆದರೆ ಮಾನವ ಕುತೂಹಲವು ಇಲ್ಲಿ ಕೊನೆಗೊಂಡಿಲ್ಲ. ಕೆಲವು ಅಧ್ಯಯನಗಳಲ್ಲಿ 2 ಸುಳಿ ಇರುವವರ ಕುರಿತು ಆಸಕ್ತಿದಾಯಕ ಅಂಶಗಳು ಗಮನಕ್ಕೆ ಬಂದಿವೆ. ಇಂತಹವರು ಸೃಜನಶೀಲತೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ಹೊಸ ಆಲೋಚನೆಗಳನ್ನು ಸಮರ್ಥವಾಗಿ ಗ್ರಹಿಸುವ ಸಾಮರ್ಥ್ಯ ಹೆಚ್ಚಿರುತ್ತದೆ ಮತ್ತು ಪರಿಕಲ್ಪನೆಗಳನ್ನು ರೂಪಿಸುವಲ್ಲಿ ಅವರು ಚುರುಕಾಗಿರುತ್ತಾರೆ ಎಂದು ಕೆಲ ವರದಿಗಳು ಹೇಳುತ್ತವೆ. ಇವರಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿರಬಹುದು ಎಂಬ ಅಭಿಪ್ರಾಯವೂ ಕೇಳಿಬರುತ್ತದೆ. ಈ ಲಕ್ಷಣಗಳು ನೇರವಾಗಿ ಸುಳಿಗೆ ಸಂಬಂಧಿಸಿದವೆ ಎಂದು ಹೇಳಲು ನಿರ್ಣಾಯಕ ಪುರಾವೆಗಳಿಲ್ಲವಾದರೂ ಇಂತಹ ವ್ಯಕ್ತಿತ್ವ ಗುಣಗಳು ಕೆಲವರಲ್ಲಿ ಗಮನಿಸಬಹುದಾದುದರಿಂದ ಜನರು 2 ಸುಳಿಯನ್ನು ಅದೃಷ್ಟದ ಸಂಕೇತ ಎಂದು ಪರಿಗಣಿಸುವ ಪ್ರವೃತ್ತಿ ಹೊಂದಿದ್ದಾರೆ. ಮನುಷ್ಯನು ತನ್ನಲ್ಲಿರುವ ವಿಶೇಷ ಲಕ್ಷಣಗಳಿಗೆ ಅರ್ಥ ಕೊಡಲು ಇಚ್ಛಿಸುವನು. ಇದೊಂದು ಮಾನವೀಯ ಗುಣ. ಹೀಗಾಗಿ 2 ಸುಳಿಯನ್ನು ಕೆಲವರು ತಮ್ಮ ವೈಶಿಷ್ಟ್ಯದ ಗುರುತು, ತಮ್ಮ ವ್ಯಕ್ತಿತ್ವದ ಚಿಹ್ನೆ ಎಂದು ಒಪ್ಪಿಕೊಳ್ಳುತ್ತಿದ್ದಾರೆ. ಸಮಾಜದಲ್ಲಿ ಹರಡುವ ನಂಬಿಕೆಗಳು ಯಾವಾಗಲೂ ತಾರ್ಕಿಕ ಮಾರ್ಗ ಅನುಸರಿಸುತ್ತವೆ ಎಂಬುದು ತಪ್ಪು. ಅವು ಸಂಸ್ಕೃತಿ, ಕಥೆಗಳು, ಅನುಭವಗಳು ಮತ್ತು ದೈವದ ಕುರಿತು ಮನುಷ್ಯನ ಕಲ್ಪನೆಯಿಂದ ರೂಪುಗೊಳ್ಳುತ್ತವೆ. 2 ಸುಳಿಗಳ ನಂಬಿಕೆಯು ಇದಕ್ಕೆ ಹೊರತಲ್ಲ. ಅನೇಕ ಹಳ್ಳಿಗಳಲ್ಲಿ ಇದನ್ನು ಹಾಸ್ಯವಾಗಿ ನೋಡಿದರೂ ಹಲವು ಕುಟುಂಬಗಳಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಮದುವೆ ಎಂಬುದು ಜನರ ಜೀವನದ ಪ್ರಮುಖ ಘಟ್ಟವಾಗಿರುವುದರಿಂದ ಲೋಕದಲ್ಲಿನ ಎಲ್ಲ ಅಪರೂಪದ ಲಕ್ಷಣಗಳನ್ನು ಮದುವೆಯ ಭಾಗ್ಯ ಅಭಾಗ್ಯಕ್ಕೆ ಸಂಪರ್ಕಿಸುವ ಸಂಪ್ರದಾಯಗಳು ಹುಟ್ಟಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಈ ನಂಬಿಕೆಗಳು ಜನಪದ ಸಂಸ್ಕೃತಿಯ ಭಾಗವಾಗಿರಬಹುದು, ಮನರಂಜನೆಯ ಮೂಲವಾಗಿರಬಹುದು, ಆದರೆ ಅವುಗಳ ಆಧಾರದ ಮೇಲೆ ವ್ಯಕ್ತಿಯ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು ಮತ್ತು ಅನಗತ್ಯ. ಒಟ್ಟಾರೆಯಾಗಿ ನೋಡಿದರೆ ತಲೆಯಲ್ಲಿ 2 ಸುಳಿ ಇರುವುದು ಒಂದು ಅಪರೂಪದ ಮತ್ತು ಆನುವಂಶಿಕವಾದ ದೈಹಿಕ ಲಕ್ಷಣವಷ್ಟೇ. ಇದಕ್ಕೆ ಮದುವೆ, ಅದೃಷ್ಟ, ಭವಿಷ್ಯ, ವೈವಾಹಿಕ ಏರುಪೇರು ಯಾವುದಕ್ಕೂ ನೇರ ಸಂಬಂಧವಿಲ್ಲ. ಇಂತಹ ನಂಬಿಕೆಗಳು ನಮ್ಮ ಸಂಸ್ಕೃತಿಯಲ್ಲಿ ಇರುವ ಕೇವಲ ಕಥೆಗಳು, ಜನರ ಕಲ್ಪನೆಯ ಮಧುರೆಮುದ್ರೆಗಳು. ನಮ್ಮ ಜೀವನವನ್ನು ರೂಪಿಸುವುದು ನಮ್ಮ ಆಯ್ಕೆಗಳು, ನಮ್ಮ ಜ್ಞಾನ, ನಮ್ಮ ಸಂಬಂಧಗಳ ಗುಣಮಟ್ಟ ಮತ್ತು ನಮ್ಮ ಮನೋವೈಕಲ್ಯ, ಸುಳಿ ಅಲ್ಲ.
ಹೀಗಾಗಿ 2 ಸುಳಿ ಇದ್ದರೆ ಚಿಂತಿಸಬೇಕಾದ್ದೇನೂ ಇಲ್ಲ. ಅದು ನಿಮ್ಮನ್ನು ವಿಶೇಷವಾಗಿಸುವ ಒಂದು ಸಹಜ ಗುರುತು ಮಾತ್ರ. ಜನರು ಅದಕ್ಕೆ ಯಾವ ಅರ್ಥವನ್ನೇ ಕೊಟ್ಟರೂ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನೀವು ಯಾರಾಗಿದ್ದೀರಿ, ನಿಮ್ಮ ಜೀವನದ ಪಥವನ್ನು ಹೇಗೆ ರೂಪಿಸಬೇಕೆಂದು ನೀವು ಬಯಸುತ್ತೀರಿ, ಅದನ್ನೇ ನಿಮ್ಮ ವ್ಯಕ್ತಿತ್ವದ ಸತ್ಯ ಎಂದು ಪರಿಗಣಿಸುವುದು ಉತ್ತಮ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.